ನನ್ನ ಹೆಸರು ಮರಿಯಾ ವಿಜಯ. ದಿಂಡಗಲ್ ಜಿಲ್ಲೆ ನೆಲಕೋಟೆಯಲ್ಲಿ ವಾಸವಾಗಿದ್ದೀನಿ. ನನಗೆ ಒಬ್ಬಳು ಮಗಳು, 2 ಗಂಡು ಮಕ್ಕಳಿದ್ದಾರೆ. ನನ್ನ ಮಗ 10 ವರ್ಷ, ಮನಸ್ಥಿತಿ ಬಾಧಿಸಲ್ಪಟ್ಟು ಅವನಿಗೆ ಈ ಲೋಕ ಏನಂತಲೇ ಗೊತ್ತಿಲ್ಲ. ನಾನು ಯಾರಂತಲೇ ಕಂಡುಹಿಡಿಯಲ್ಲ. ಅಷ್ಟರ ಮಟ್ಟಿಗೆ ನಡ್ಕೊಂಡು ಎಲ್ಲಿ ಬೇಕಾದರೂ ಹೋಗೋನು, ಎಲ್ಲಿ ಬೇಕಾದರೂ ಬರೋನು. ನನ್ನ ಮಗ ಊಟನೂ ಮಾಡಲ್ಲ, ನಾವು ಹೇಳೋದನ್ನ ಅವನು ಕಿವಿಗೂ ಹಾಕ್ಕೊಳ್ಳಲ್ಲ. ಹೋಗಿದ್ದ ಜಾಗದಲ್ಲಿ ಹಂಗೆ ಕೂತಿರೋನು. ಉರಿ ಬಿಸಿಲಲ್ಲಿ ನಡ್ಕೊಂಡು ಹೋಗೋನು, ಜೋರು ಮಳೆಲೂ ನಡ್ಕೊಂಡೇ ಹೋಗೋನು. 10 ಕಿಲೋಮೀಟ್ರ್ ಆದರೂ ನಡ್ಕೊಂಡೋಗಿ ನಡ್ಕೊಂಡು ಬರೋನು. ನಾನು ಆಟ ಮಾಡ್ಕೊಂಡು ಹೋಗಿ ಹುಡ್ಕೊಂಡು ಕರ್ಕೊಂಬರ್ತಿದ್ದೆ. ದಿಂಡಿಗಲ್ಲಿಂದ ಮಡ್ರಾಸ್ಗೆ ನಡ್ಕೊಂಡೇ ಹೋಗಿದ್ದಾನೆ, ಅದು ನನಗೆ ಗೊತ್ತಿಲ್ಲ. ಆದರೆ ಅವನೇ 3-4 ತಿಂಗಳಾದಮೇಲೆ ಬಂದಮೇಲೆ ಅವನ ಕೈಕಾಲೆಲ್ಲ ಫುಲ್ಲು ಹುಣ್ಣು. ಏನು ಅಂತಂದರೆ ವಡೆ ತಗೊಂಡೆ, ಮೈ ಮೇಲೆ ಬಿಸಿನೀರು ಹಾಕ್ಬಿಟ್ರು, ಹಸುವಲ್ಲಿ ಹಂಗೆ ನಡ್ಕೊಂಡೇ ಬಂದೆ ಅಂತ ಹೇಳ್ದ. ಮದುವೆಗೆ ಹೋಗ್ಬಿಟ್ಟು ಓಡಿಸ್ಕೊಂಡು ಬಂದಿದ್ದಾನೆ. ತಿರುಚಿಯಲ್ಲೂ ಓಡಿಸ್ಕೊಂಡು ಬಂದಿದ್ದಾನೆ. ಏನಪ್ಪ ಅಂತ ಕೇಳಿದ್ರೆ ಯಾರೋ ಹೊಡೆದ್ರು ಅಂತ ಹೇಳೋನು. ಇದೆಲ್ಲ ಹಂಗೆ ಊದ್ಕೊಂಬಿಟ್ಟಿತ್ತು, ಇಲ್ಲೆಲ್ಲ ಊದಿತ್ತು. ಬೆನ್ನೆಲ್ಲ ಬರೀ ಗಾಯ, ಇಲ್ಲೆಲ್ಲ ಬರೀ ಗಾಯ. ಪಂಚೆ ಶರ್ಟ್ ಎಲ್ಲ ಕೊಡು ಅಂತ ಕಿತ್ಕೊಳ್ಳೋನು. ಕೊಡಿಲಿ ಅಂತ ಕಿತ್ಕೊಂಡ್ಬಿಟ್ಟು ಇದ್ರೊಳಗೆ ಹಿಂಗೆ ಇಟ್ಕೊಂಡು ಅವ್ನ ಪಾಡಿಗೆ ನಡ್ಕೊಂಡೋಗಿ ಎಲ್ಲಾದರೂ ಹೋಗಿ ಕೂತ್ಕೊಂಡಿದ್ರೆ 3 ದಿನ ಆದರೂ ಅಲ್ಲೇ ಕೂತಿರೋನು. ಮಳೆ ಬಂದರೂ ನೆನ್ಕೊಂಡೇ ಕೂತಿರೋನು. ನಾವು ಕರೆದ್ರೂ ಕೇಳಲ್ಲ. ಅಯ್ಯ ಬಾ ಬಾ ಅಂತ ಕರೆದ್ರೂ ಉತ್ತರನೇ ಕೊಡಲ್ಲ. ಬರ್ತೀನಿ ಹೋಗು ಅಂತಲೂ ಹೇಳಲ್ಲ. ಕೂದಲೆಲ್ಲ ಬೆಳೆದು ಇಷ್ಟು ತನಕ ಬೆಳೆದಿರೋದು, ಉಗುರೆಲ್ಲ ಇಷ್ಟಿಷ್ಟು ಉದ್ದ ಬೆಳೆದಿರೋದು, ಅಲ್ಲುಜ್ದಲೆ ಮುಖ ತೊಳಿದಲೆ ಅವನು ಇಷ್ಟ ಬಂದಂಗೆ ಹೋಗ್ಬಿಡೋನು. ಯಾರು ಕರೆದ್ರೂ ಬರಲ್ಲ, ಯಾರ ಹತ್ರ ಏನೂ ಹೇಳಲ್ಲ. ಜೀವನದಲ್ಲಿ ನಿದ್ದೆ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ಅವನ ಕಣ್ಣಲ್ಲಿ ನಿದ್ದೆ ಅನ್ನೋದೇ ಇಲ್ಲ. ನಿದ್ದೆ ಮಾತ್ರೆ ಕೊಟ್ಟೆ ನಾನು ಮಲಗಿಸ್ತಿದ್ದೆ. ರೋಡಲ್ಲಿ ಕೂತ್ಕೋತಿದ್ದ. ರೋಡಲ್ಲಿ ಕೂತ್ಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆ ಪೇಪರು, ಬೀಡಿ, ಚಿಕ್ಕ ಚಿಕ್ಕ ಬೀಡಿ ಎಲ್ಲದನ್ನು ಹಾಯ್ಕೊಂಡು ಜೋಬಲ್ಲಿ ಹಾಕೋತಿದ್ದ. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಬಾತ್ರೂಮ್ ಪಕ್ಕದಲ್ಲಿ ಕಸ ಇರೋ ಕಡೆನೇ ಅವನು ಜಾಸ್ತಿ ಇರೋನು. ಎಲ್ಲಿ ಕಸ ಹಾಕ್ತಾರೋ ಹೋಟ್ಲು ಪಕ್ಕದಲ್ಲಿ ಆ ಎಂಜಲೆಲ್ಲ ಹಾಕೋರು, ಅದೆಲ್ಲ ತಗೊಳ್ಳೋನು. ಹೋಗ್ಬೇಡ ಅಂದರೂ ಕೇಳಲ್ಲ. ಗಡ್ಡ ಬೆಳೆಸ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋನು, ಹಾಗೆ ನಡೆದಾಡೋನು. ಆ ಹುಡುಗ ಸುಮ್ಮನೆ ಹೊರಗಡೆ ಹೋಗೋನು ಬರೋನು, ಬುದ್ಧಿ ಇಲ್ದಂಗೆ ಸುಮ್ಮನೆ ಕೂತಿರೋನು. ನೋಡೋಕ್ಕೆ ಒಂಥರ ಸೈಕೋ ಥರ, ಹುಚ್ಚಿನ ಥರ, ಮೆಂಟ್ಲ ಥರ ಇದ್ದ. ಯಾವ ಕಡೆ ಹೋಯ್ತಿದ್ದೀನಿ, ಯಾವ ಕಡೆ ಬತ್ತಿದ್ದೀನಿ, ಎಲ್ಲಿದ್ದೀನಿ, ನಮ್ಮನೆ ಯಾವುದು, ಅದೆಲ್ಲ ಏನು ಗೊತ್ತಾಯ್ತಿದ್ದಿಲ್ಲ. ಆ ಥರ ಇದ್ದ. ಅವನ ಪಾಡಿಗೆ ಹೋಗಿ ಪೇಪರ್ ಆಯೋನು, ತಿಪ್ಪೆ ಆಯೋನು, ಸುಮ್ಮನೆ ಎಲ್ಲಾದ್ರೂ ಹಿಂಗೆ ಅಲ್ಕೊಂಡು ಇರೋನು. ಊಟ ಮಾಡ್ತಿರ್ಲಿಲ್ಲ, ಸ್ನಾನ ಮಾಡ್ತಿರ್ಲಿಲ್ಲ, ಅಲ್ಲುಜ್ತಿರ್ಲಿಲ್ಲ. ಯಾವುದ್ರ ಬಗ್ಗೆನೂ ಅವನಿಗೆ ಏನು ಯೋಚನೆ ಇರಲಿಲ್ಲ. ಅವ್ನು ಪಾಡಿಗೆ ಹೋಯ್ತಿದ್ದ ಬತ್ತಿದ್ದ. ಬಸ್ಸಿಗತ್ತವನು ಕಂಡಕ್ಟ್ರು ಬೈದು ಕೆಳಗಡೆ ಇಳಿಸೋರು. ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಮೆಂಟ್ಲಾಗಿ ಹುಚ್ಚರಿರ್ತಾರಲ್ಲ ಆ ಥರ ಅಲ್ಲಿ ಇಲ್ಲಿ ತಿಪ್ಪೆ ಹಾಯ್ಕೊಂಡು ಇರೋರು. ನನ್ನ ಮಗ ಸರಿಯಾಗಲಿ ಅಂತ ತಿರುಪತಿಗೆಲ್ಲ ಹೋಗಿ ನನ್ನ ಕೂದಲು ಕೊಟ್ಬಿಟ್ಟು ಬಂದೆ. ತಿರುಪತಿಗೆ ಹೋಗಿ ಬೋಳ ಮಾಡಿಸ್ಕೊಂಡು ಬಂದಮೇಲೂ ನನ್ನ ಮಗ ಸರಿಯಾಗಲಿಲ್ಲ. ಹೋಗಿ ಒಡಿಸ್ಕೊಂಡು ಬರೋನು. ಮಂತ್ರವಾದಿ ಹತ್ರನೂ ಹೋಗಿದ್ದೀನಿ. ತಿರುಚಿ ಪೆರಿಯಾಕೊಳದಿಂದ ಒಂದು ಅಮ್ಮ ಬಂತು, ಅದಕ್ಕೊಂದು 7,000 ಕೊಟ್ಟೆ. ಪುದುಪೇಟೆಯಿಂದ ಒಬ್ಬರು ಬಂದರು, ಅವ್ರಿಗೊಂದು 3,000 ಕೊಟ್ಟೆ. ಎಲ್ಲರೂ ಬಂದು ಏನು ಮಾಡೋರು ಅಂದರೆ, ಮನೇಲಿ ಒಂದು 10 ನಿಂಬೆಹಣ್ಣು ಇಡೋರು, ಅದ್ರ ಮೇಲೆ ಬೆಂಕಿ ಹಚ್ಚಿ ಇಡೋರು, ಆಮೇಲೆ ಇನ್ನೇನೋ ಕಳಸ ಇಡೋರು, ಕೆಂಪು ಕಲರ್ದೇನೋ ಹಾಕೋರು, ಅದಾದಮೇಲೆ ಹಸಿರು ಕಲರ್ದೇನೋ ಹಾಕೋರು. ನನ್ನ ಮಗನ ಕೂರ್ಸು ಅಂತ ಹೇಳೋರು. ಅವನು ಒಂದೊಂದ್ಸಲ ಕೂತ್ಕೊಳ್ಳೋನು, ಒಂದೊಂದ್ಸಲ ಹೋಗಿ ರೂಮಲ್ಲಿ ಮಲ್ಕೊಳ್ಳೋನು. ಅವರು ನಾವು ಇಲ್ಲಿಂದನೇ ಮಂತ್ರ ಮಾಡಿದರೆ ಸಾಕು, ಆ ಗಾಳಿ ಹಂಗೆ ಒಳಗಡೆ ಹೋಗಿ ಅವನು ಎದೆಗೆ ಹೊಡೆಯುತ್ತಮ್ಮ, ಎದೆಗೆ ಹೊಡೆದಿದ ತಕ್ಷಣ ನಿನ್ನ ಮಗ ಚೆನ್ನಾಗಾಗ್ಬಿಡ್ತಾನೆ ಅಂತ ಹೇಳೋರು. ಹಂಗೆ ಅಂದಿದ ತಕ್ಷಣ ಹೌದಾ, ಸರಿ ಸರಿ ಮಾಡಿ ಮಾಡಿ ಹಂಗಂತ ನಾನು ಈ ಥರ ಕೈ ಮುಕ್ಕೊಂಡು ಕೂತ್ಕೋತಿದ್ದೆ. ಆಶ್ಚರ್ಯವಾಗಿ ಕೂತ್ಕೋತಿದ್ದೆ. ಆದರೆ ಅವರು ದುಡ್ಡು ತಗೊಂಡೋಗೋರು. 1 ದಿನ ನಡುವೆ, 2 ದಿನ ನಡುವೆ, 1 ತಿಂಗಳು 2 ತಿಂಗಳು ನಡುವೆ ನನ್ನ ಮಗ ಅದೇ ಥರ ಬರ್ತಿದ್ದ, ಹಂಗೆ ಹೋಗ್ತಿದ್ದ. ನಮ್ಮ ಅಣ್ಣ ಹೇಳಿದ್ರು, ಅಮ್ಮ ನೀನು ನಾಲ್ಮಾವಡಿಗೆ ಹೋಗು. ನಾಲ್ಮಾವಡಿ ಅಂದರೆ ನನಗೇನಂತಲೇ ಗೊತ್ತಿಲ್ಲ. ನಾನು ನಾಲ್ಮಾವಡಿ ಅಂತ ಕೇಳೇ ಇಲ್ಲ. ಈ ಥರ ಕಷ್ಟದ ಪರಿಸ್ಥಿತಿಲಿ ಕಾರ್ ಮಾಡಿಕೊಂಡು ನಾಲ್ಮಾವಡಿಗೆ ಹೋದೆ. ಹೋಗಿ ಅವತ್ತು ನೈಟ್ ಅಲ್ಲಿದ್ದು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ 7 ಗಂಟೆಗೆಲ್ಲ ಪ್ರಾರ್ಥನೆಗೆ ಗೂಡಾರಕ್ಕೆ ಬಂದೆ. ಗೂಡಾರಕ್ಕೆ ಬಂದಾಗ ಅಲ್ಲಿದ್ದು ಹುಡುಗರಿಗೆ ಹೇಳಿದೆ, ಈ ಥರ ನನ್ನ ಮಗನಿಗೆ ಮನಸ್ಥಿತಿ ಸರಿ ಇಲ್ಲ, ಅವನ್ನ ಕರ್ಕೊಂಡು ಬಂದಿದ್ದೀನಿ ಅಂತ. ಆ ಹುಡುಗರು ಪ್ರಾರ್ಥನೆ ಮಾಡಿಬಿಟ್ಟು ಎಣ್ಣೆ ಹಚ್ಚಿದ್ರು. ಎಲ್ಲೋ ಶರ್ಟು ಕಪ್ಪು ಪ್ಯಾಂಟು ಹಾಕ್ಕೊಂಡಿದ್ರು. ಹಂಗೆ ಸಂಜೆನೂ ನಾನು ಅಲ್ಲಿಗೆ ಪ್ರಾರ್ಥನೆಗೆ ಹೋದೆ. 3 ದಿನ ಅಲ್ಲಿ ಪ್ರಾರ್ಥನೆ ಮಾಡಿ ಬಂದೆ. ಅಲ್ಲಿಂದ ಬಂದಮೇಲೆ ನನ್ನ ಮಗನಿಗೆ ಒಂದು ಅದ್ಭುತವಾದ ಬದಲಾವಣೆ. ಮಗು ಥರ ಮಾಡಿ ಅವನನ್ನು ದೇವ್ರು ನನಗೆ ಕೊಟ್ಟರು. ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮಾತ್ರೆನೇ ಇಲ್ದಲೇ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಊಟ ಮಾಡ್ತಾನೆ, ಅಲ್ಲುಚ್ತಾನೆ, ಟೈಮ್ಗೆ ಡ್ರೆಸ್ ಚೇಂಜ್ ಮಾಡ್ತಾನೆ.
ನನ್ನ ಮಗ ತುಂಬ ಚೆನ್ನಾಗಿ 10 ವರ್ಷದ ಮುಂಚೆ ಅವನು ಯಾವ ಥರ ಇದ್ನೋ ಆ ಥರ ಅವನು ಬದಲಾಗ್ಬಿಟ್ಟ. ಇಡೀ ಊರೇ ಆಶ್ಚರ್ಯಪಡುತ್ತೆ, ಇಡೀ ಊರೇ, ಈ ನೆಲಕೋಟೆ ಪೂರ್ತಿ, ಇಡೀ ತಾಲೂಕು. ಬಸ್ ಸ್ಟ್ಯಾಂಡಲ್ಲೆಲ್ಲ, ಅಮ್ಮ ನಿಮ್ಮ ಮಗ ಚೆನ್ನಾಗಿದ್ದಾನ? ಹೌದು. ಎಲ್ಲಿಗಮ್ಮ ಕರ್ಕೊಂಡೋದ್ರಿ? ತೂತುಕುಡಿ ಹತ್ರ ನಾಲ್ಮಾವಡಿಗೆ, ಏಸಪ್ಪನ ದೇವಸ್ಥಾನಕ್ಕೆ. ನನ್ನ ಮಗಂಗಲ್ಲಿ ಖರ್ಚೇ ಮಾಡಿಲ್ಲ. ಏನಮ್ಮ ದುಡ್ಡು ಕಟ್ಟಿದ್ರಾ? ಏನು ಖರ್ಚಿಲ್ಲ. ಒಳಗಡೆ ಹೋಗಿ ಕೂತ್ಕೊಂಡ್ವಿ ಅಷ್ಟೇ. ಕೂತ್ಕೊಂಡಿದ ತಕ್ಷಣ ಅಷ್ಟು ಅದ್ಭುತ, ಅಷ್ಟು ಅತಿಶಯ. ಆ ಅತಿಶಯ ಎಲ್ಲ ನಮಗೆ ಹೇಳಕ್ಕೆ ಆಗಲ್ಲ. ಅಲ್ಲಿ ಅಷ್ಟು ಅದ್ಭುತ ಅತಿಶಯ ಎಲ್ಲ ಇದೆ. ನೀವು ಹೋಗಿ. ಇವಾಗ ತುಂಬ ಸಂತೋಷವಾಗಿದ್ದೀನಿ. ಒಳ್ಳೆ ಮನಸ್ಥಿತಿಗೆ ಬಂದೆ. ಆರೋಗ್ಯ ಎಲ್ಲ ಚೆನ್ನಾಗಿದೆ, ರೋಗಗಳೆಲ್ಲ ಹೋಗ್ಬಿಡ್ತು. ಮಾತ್ರೆ ಎಲ್ಲ ಏನು ತಗೊಳ್ಳಲ್ಲ. ಮನೆಯಲ್ಲೇ ರೆಸ್ಟ್ ತಗೋತಾ ಇದ್ದೀನಿ. ಹೇಳಿದ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಇದ್ದಂಗೆ ಆಗಿದ್ದೀನಿ. ಯಾರು ಹೇಳ್ದೆ ಹೋದ್ರು ನಾನೇ ಕರೆಕ್ಟಾಗಿ ಎಲ್ಲದನ್ನು ಮಾಡ್ತೀನಿ. ಕೆಲ್ಸಕ್ಕೆ ಹೋಗೋಷ್ಟು ಮಟ್ಟಿಗೆ ಬಂದಿದ್ದೀನಿ. ಈಗ ಚೆನ್ನಾಗಿದ್ದಾರೆ ಸರ್, ನಮ್ಮ ಥರ ಇದ್ದಾರೆ ಸರ್. ಇವಾಗ ನೋಡಿದ್ರೆ ಅವನು ಅತ್ತಿಗೆ ಅಂತ ಕರೀತಾನೆ, ಅಕ್ಕ ಅಂತ ಕರೀತಾನೆ. ಅವ್ರ ನೆಂಟ್ರು ಯಾರ್ಯಾರು ಅವರು ಎಲ್ಲಾರ್ದವ ಮರ್ಯಾದೆನ್ ಚೆನ್ನಾಗವನೆ. ಈ ತೂತ್ಕುಡಿ ಹತ್ರ ನಾಲ್ಮಾವಡಿಗೆ ಹೋದ್ಮೇಲೆ ಚೆನ್ನಾಗಿದ್ದಾನೆ, ಸೂಪರ್ ಆಗಿದ್ದಾನೆ. ಚೆನ್ನಾಗವ್ರೆ. ಚಿಕ್ಕಪ್ಪನೆಲ್ಲ ಕೇಳ್ತಾರೆ, ಮಗ ಎಲ್ಲ ಹೆಂಗವನೆ ಅಂತ ಕೇಳ್ತಾರೆ. ನನ್ನ ಮಗನ ಫ್ರೆಂಡ್ ಅವ್ರು ಇವಾಗ. ನಿಜವಾದ ದೇವ್ರು ಅಂದ್ರೆ ಏಸಪ್ಪನೇ. ಏಸಪ್ಪನೇ ನಿಜವಾದ ಅಪ್ಪ, ನಿಜವಾದ ದೇವ್ರು, ಮಾತಾಡೋಂಥ ದೇವ್ರು. ಅವ್ರ ಅದ್ಭುತವಾದ ಅಪ್ಪ. ಹಂಗೆ ನಮ್ಮ ಪಕ್ಕ ನಿಂತ್ಕೊಂಡು ಮಾತಾಡ್ತಾರೆ. ನಾವೊಂದು ತೊಟ್ಟು ಕಣ್ಣೀರು ಹಾಕಿದ್ರೆ ಸಾಕು, ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಾರೆ. ಅಷ್ಟೊಂದು ಅದ್ಭುತವಾದ ಅಪ್ಪ. ಎಷ್ಟೇ ಕೋಟ್ಯಾನ್ ಕೋಟಿ ದುಡ್ಡು ಕೊಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಎಲ್ಲ ಸತ್ತೋಗ್ಬಿಟ್ರು. ಅವ್ರೇನು ಕರೆದ್ರು ಈಗೇನು ವಾಪಸ್ ಬರಲ್ಲ. ಆದ್ರೆ ನಾವು ಏಸಪ್ಪನ ನೆನೆಸ್ಕೊಂಡು ಅಪ್ಪ ಅಂತ ಕರೆದ್ರೆ ಸಾಕು, ಅತಿಶಯವಾಗಿ ನಮ್ಮ ಕಣ್ಣು ಮುಂದೆನೇ ಬಂದು ನಿಂತ್ಕೋತಾರೆ ಅಪ್ಪ. ನಾಲ್ಮಾವಡಿಗೆ ಬಂದಾಗ ಯಾರೂ ಇಲ್ಲಿ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೀನಿ, ಸಾಲ ಇಸ್ಕೊಂಡು ಬಡ್ಡಿಗಿಸ್ಕೊಂಡು ಇಲ್ಲಿ ಎಷ್ಟೋ ಖರ್ಚು ಮಾಡೀನಿ. ಆದರೆ ನಾಲ್ಮಾವಡಿಗೆ ಬಂದು ಯಾರು ಬಂದು ಇಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ತೆಗೀರಿ ಅಂತ ಯಾರು ಕೂಡ ಬಂದು ಒಂದು ಮಾತನ್ನು ಕೇಳಲೇ ಇಲ್ಲ. ನಾನು ಎಷ್ಟು ದೇವಸ್ಥಾನಗಳಿಗೆ ಕಾಣಿಕೆ ಎಲ್ಲ ಕೊಟ್ಟಿದ್ದೀನಿ, ನಾನು ಎಷ್ಟು ದೇವಸ್ಥಾನಗಳಿಗೆಲ್ಲ ಮಾಡಿಲ್ಲ. ಅಲ್ಲಿ ಕಲ್ ಮೇಲೆ ನನ್ನ ಹೆಸರು ಕೆತ್ತಿದ್ದಾರೆ. ನನ್ನ ಮಗ ಈ ಥರ ಅವಸ್ಥೆಯಲ್ಲಿ ಬಿದ್ದಿದ್ರು 10 ವರ್ಷ, ಒಂದಿನ 2 ದಿನ ಅಲ್ಲ, 10 ವರ್ಷ ಯಾವ ದೇವ್ರು ನಾನು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಕಣ್ಣೀರು ಹಾಕಿದ್ದೀನಿ. ಕೂದೆಲ್ಲ ಕೊಟ್ಟು ಬೋಳ ಮಾಡಿಸ್ಕೊಂಡು ಬಂದೆ. ಇಷ್ಟೆಲ್ಲ ಮಾಡಿದ್ರು ನನಗೇನು ಅದ್ಭುತ ಸಿಗ್ಲಿಲ್ವಲ್ಲ. ನಾನು ಇಲ್ಲಿಂದ ನಾಲ್ಮಾವಡಿ ಅಂತ ತೂತ್ಕುಡಿ ಪಕ್ಕದಲ್ಲಿ ನನ್ನ ಮಗನ ಕರ್ಕೊಂಡೋದೆ. ಸಾಲ ಮಾಡಿಕೊಂಡು ಕಾರ್ ಮಾಡಿಕೊಂಡು ಅಲ್ಲಿಗೆ ಕರ್ಕೊಂಡೋದೆ. ಅಲ್ಲಿ ಹೋಗಿ ಆ ಗೂಡಾರದೊಳಗೆ ಕೂತ್ಕೊಂಡಿದ್ದೆ. ಗೂಡಾರದಲ್ಲಿ ಅದ್ಭುತ ನಡೀತು. ಅಪ್ಪಪ್ಪ ನಮ್ಗದನ್ನು ಹೇಳಕ್ಕೆ ಆಗಲ್ಲ. ಅಷ್ಟೊಂದು ಅದ್ಭುತ, ಅಷ್ಟೊಂದು ಆಶೀರ್ವಾದ. ಅಪ್ಪಂಗೆ ಕೋಟ್ಯಾನು ಕೋಟಿ ಸ್ತೋತ್ರ.